ಇನ್ನು ನಾಡ ಹಬ್ಬ ದಸರಾಗೆ ಇನ್ನೇನು ಕೆಲವೇ ದಿನಗಳಷ್ಟೇ ಬಾಕಿ ಉಳ್ಕೊಂಡಿದೆ. ಸೆಪ್ಟೆಂಬರ್ 22ನೇ ತಾರೀಕು ನಾಡ ಹಬ್ಬ ದಸರಾ ಉದ್ಘಾಟನೆ ಆಗುತ್ತೆ. ಇದರ ಉದ್ಘಾಟಕರಾಗಿ ಬಾನು ಮುಷ್ತಾಕ್ ಅವರನ್ನ ಆಯ್ಕೆ ಕೂಡ ಮಾಡಲಾಗಿದೆ. ಸೊ ಈ ಸಂಬಂಧ ಇವತ್ತು ಸರ್ಕಾರದ ಪರವಾಗಿ ಜಿಲ್ಲಾಡಳಿತದಿಂದ ಅಧಿಕೃತ ಆಹ್ವಾನ ಕೊಡುತ್ತೆ ಮುಷ್ತಾಕ್ ಅವರಿಗೆ. ಇವತ್ತು ಸಂಜೆ 4 ಗಂಟೆಗೆ ಬಾನು ಮುಷ್ತಾಕ್ ಅವರ ನಿವಾಸಕ್ಕೆ ಭೇಟಿಯನ್ನ ಕೊಟ್ಟು ಜಿಲ್ಲಾಡಳಿತದ ಕಡೆಯಿಂದ ಅಧಿಕೃತವಾಗಿ ಆಹ್ವಾನ ಪತ್ರಿಕೆಯನ್ನ ಕೊಡಲಾಗುತ್ತೆ. ಬಾನು ಮುಷ್ತಾಕ್ ಅವರಿಗೆ ಮೈಸೂರು ಜಿಲ್ಲಾಡಳಿತದ ವತಿಯಿಂದ ಅಧಿಕೃತವಾಗಿ ಇವತ್ತು ಆಹ್ವಾನವನ್ನ ಕೊಡ್ತಾರೆ ಸಂಜೆ 4 ಗಂಟೆಗೆ. ಈಗ ಬಾನು ಮುಷ್ತಾಕ್ ಅವರು ತಮ್ಮ ಹಾಸನದಲ್ಲಿರುವಂತಹ ನಿವಾಸದಲ್ಲಿದ್ದಾರೆ. ಇವತ್ತು ಅಲ್ಲಿಗೆ ಹೋಗಿ ಜಿಲ್ಲಾಡಳಿತದ ಕಡೆಯಿಂದ ಇನ್ವಿಟೇಷನ್ ಕೊಟ್ಟು ಬರ್ತಾರೆ. ತೀವ್ರ ವಿವಾದವಿದ್ರೂ ಕೂಡ ಸರ್ಕಾರ ಮಾತ್ರ ಯಾವುದೇ ತಮ್ಮ ನಿರ್ಧಾರದಿಂದ ಹಿಂದೆಯಂತೂ ಸರಿದಿಲ್ಲ. ಈ ಕ್ಷಣದ ತನಕವೂ ಕೂಡ ಹಲವು ವಿರೋಧಗಳನ್ನು ವ್ಯಕ್ತಪಡಿಸಲಾಗ್ತಾ ಇತ್ತು. ಬಾನು ಮುಷ್ತಾಕ್ ಅವರನ್ನ ಉದ್ಘಾಟಕರಾಗಿ ನೇಮಿಸಿದ ನಂತರ ಅವರನ್ನ ಉದ್ಘಾಟಕರನ್ನಾಗಿ ನೇಮಿಸಬಾರದು, ಬೇರೆಯವ್ರನ್ನ ಬದಲಾಯಿಸಿ, ಬೇರೆ ಯಾರೂ ಇಲ್ವಾ ಅನ್ನುವಂಥ ಮಾತನ್ನು ಬಿಜೆಪಿ ನಾಯಕರು ಕೂಡ ಹೇಳಿದರು. ಈಗ ಇವತ್ತು ಅಧಿಕೃತವಾಗಿ ಬಾನು ಮುಷ್ತಾಕ್ ಅವರಿಗೆ ಇನ್ವಿಟೇಷನ್ ಕೊಡಲಾಗುತ್ತೆ ಜಿಲ್ಲಾಡಳಿತದ ವತಿಯಿಂದ ಸಂಜೆ 4 ಗಂಟೆಗೆ. ಇದರ ಬಗ್ಗೆ ಇನ್ನಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಮೈಸೂರು ಪ್ರತಿನಿಧಿ ಪ್ರೇಮ್ ಕುಮಾರ್ ಫೋನ್ ಸಂಪರ್ಕದಲ್ಲಿ. ಪ್ರೇಮ್ ಕುಮಾರ್, ತೀವ್ರ ವಿವಾದದ ನಡುವೆಯೂ ಕೂಡ ಸರ್ಕಾರ ನಿರ್ಧಾರದಿಂದ ಹಿಂದೆ ಸರಿಯಲಿಲ್ಲ. ಇದರ ಜೊತೆಗೆ ಇವತ್ತು ಜಿಲ್ಲಾಡಳಿತದ ವತಿಯಿಂದ ಸಂಜೆ 4 ಗಂಟೆಗೆ ಅಧಿಕೃತವಾಗಿ ಬಾನು ಮುಷ್ತಾಕ್ ಅವರಿಗೆ ಇನ್ವಿಟೇಷನ್ ಕೊಡ್ತಾರೆ. ಓವರಾಲ್ ಆಗಿ ಈ ಸಂಬಂಧ ಏನೇನಾಗ್ತಾ ಇದೆ? ದಸರಾ ಉದ್ಘಾಟನೆಗೆ ಅತ್ಯವಾದಂತ ಸಂದರ್ಭದಲ್ಲಿ ಕೂಡ ಉದ್ಘಾಟಕರನ್ನ ಆಹ್ವಾನ ಪತ್ರಿಕೆಯನ್ನು ಕೂಡ ನೀಡಿರಲಿಲ್ಲ. ಹೀಗಾಗಿ ಕೂಡ ಇಂದು ಬಾನು ಮುಷ್ತಾಕ್ ಅವರ ಸ್ವಗೃಹಕ್ಕೆ ತೆರಳಿ ಹಾಸನಲ್ಲಿರುವ ಮನೆಗೆ ತೆರಳಿ ಇನ್ವಿಟೇಷನ್ ಅನ್ನ ಜಿಲ್ಲಾಡಳಿತಕ್ಕೆ ಕೊಡಲಾಗುತ್ತೆ. ಬಿಜೆಪಿ ನಾಯಕರು ದಸರಾ ಉದ್ಘಾಟಕರನ್ನ ಆಯ್ಕೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಕೂಡ ಬಿಜೆಪಿ ನಾಯಕರು ಮತ್ತೆ ಮೈಸೂರಿನಲ್ಲಿರುವಂತಹ ಕನ್ನಡಪರ ಸಂಘಟನೆಗಳು, ಹಲವು ಸಂಘಟನೆಗಳು ಕೂಡ ಹೋರಾಟವನ್ನ ಮಾಡ್ತಾ ಇದ್ರು. ಬಾನು ಮುಷ್ತಾಕ್ ಅವರ ಒಂದು ಆಯ್ಕೆ ಸರಿಯಾದ ಪ್ರಕ್ರಿಯೆ ಆಗಿಲ್ಲ. ಹೀಗಾಗಿ ಕೂಡ ಅವರ ಬಾನು ಮುಷ್ತಾಕ್ ಅವರನ್ನ ವಾಪಸ್ ಪಡಿಬೇಕು ಅಂತ ಹೇಳಿ ಕೂಡ ಪ್ರಧಾನ ಸಚಿವ ಸೇರಿದಂತೆ ಇನ್ನಿತರ ಒಂದು ನಾಯಕರು ಕೂಡ ಒಂದು ವಿರೋಧವನ್ನು ವ್ಯಕ್ತಪಡಿಸಿದ್ರು. ಈ ಹಿನ್ನೆಲೆಯಲ್ಲಿ 6 ವರ್ಷಕ್ಕವರು ಚಾಮುಂಡಿ ಬೆಟ್ಟಕ್ಕೆ ಭೇಟಿ ನೀಡಿದಂತ ಸಂದರ್ಭದಲ್ಲೂ ಕೂಡ ಬಾನು ಮುಷ್ತಾಕ್ ಅವರ ಆಯ್ಕೆಯನ್ನ ವಿರೋಧ ಮಾಡಿದ್ರು. ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯನವರು ಕೂಡ ಯಾವುದೇ ರೀತಿಯ ಟೀಕೆಗಳಿಗಾಗಿರ್ಬೋದು, ವಿರೋಧಗಳಿಗಾಗಿರ್ಬೋದು ಯಾವುದೇ ರೀತಿಯ ಮನ್ನಣೆ ನೀಡಿಲ್ಲ. ಹೀಗಾಗಿ ಕೂಡ ಬಾನು ಮುಷ್ತಾಕ್ ಅವರನ್ನ ವಿರೋಧದ ನಡುವೆ ಕೂಡ ಇದು ಇನ್ವಿಟೇಷನ್ ಕೊಡುವುದರ ಮುಖಾಂತರವಾಗಿ ಆಹ್ವಾನ ಮಾಡುತ್ತಿರುವಂತದ್ದು. ಇಂದು ಜಿಲ್ಲಾಡಳಿತ 4 ಗಂಟೆಗೆ ಹಾಸನಕ್ಕೆ ತೆರಳಿ ಅವರ ಸ್ವಗೃಹಕ್ಕೆ ತೆರಳಿ ಅವರಿಗೆ ಇನ್ವಿಟೇಷನ್ ಅನ್ನು ಕೊಡ್ತಾ ಇರುವಂತದ್ದು. ಶರತ್. ಓಕೆ, ಥ್ಯಾಂಕ್ ಯು ಪ್ರೇಮ್ ಕುಮಾರ್ ಡೀಟೇಲ್ಸ್ಗಾಗಿ.